ಸರ್ಕಾರದ ಸವಲತ್ತು ಪಡೆದು ಬದುಕನ್ನು ಹಸನು ಮಾಡಿಕೊಳ್ಳಿ. ಸಿ ಪುಟ್ಟರಂಗ ಶೆಟ್ಟಿ. ನಗರಸಭೆಯ ವತಿಯಿಂದ ಉಚಿತ ಹೊಲಿಗೆ ಯಂತ್ರ, ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ. ಸರ್ಕಾರದ ಸವಲತ್ತುಗಳನ್ನು ಸರಿಯಾಗಿ ಬಳಸಿಕೊಂಡು ಬದುಕನ್ನು ಹಸನು ಮಾಡಿಕೊಳ್ಳಬೇಕು ಎಂದು ಫಲಾನುಭವಿಗಳಿಗೆ ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಸಲಹೆ ನೀಡಿದರು. ನಗರದ ಸಿಡಿಎಸ್ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಮತ್ತು ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಮುಖ್ಯಮಂತ್ರಿಗಳವರ ನಗರೋತ್ಥಾನ ಹಂತ 4ರ ಅಡಿಯಲ್ಲಿ ಫಲಾನುಭವಿಗಳಿಗೆ ಉಚಿತ ಹೊಲಿಗೆ ಯಂತ್ರ ಮತ್ತು ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ, ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದರು. ಮುಖ್ಯಮಂತ್ರಿಗಳ ಅಮೃತ್ ನಗರೋತ್ಥಾನ ಹಂತ 4 ಯೋಜನೆಯು ಅನುಷ್ಠಾನಕ್ಕೆ ಬಂದಿತ್ತು. ಅದರಂತೆ ಚಾಮರಾಜನಗರ ನಗರಸಭೆಗೂ 3,400 ಲಕ್ಷಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ದೊರೆತಿದ್ದು, ಸದರಿ ಮೊತ್ತದಲ್ಲಿ 24.10% ಯೋಜನೆಯಡಿ ಪರಿಶಿಷ್ಟ ಜಾತಿಗೆ 186 ಲಕ್ಷಗಳು, ಪರಿಶಿಷ್ಟ ಪಂಗಡಕ್ಕೆ 75 ಲಕ್ಷಗಳು, ಇತರೆ ಹಿಂದುಳಿದ ವರ್ಗಕ್ಕೆ 99 ಲಕ್ಷಗಳು, ವಿಶೇಷ ಚೇತನರಿಗೆ 85 ಲಕ್ಷಗಳಿಗೆ ಅನುಮೋದನೆ ದೊರೆತಿರುತ್ತದೆ. ಅದರಂತೆ ಪ್ರಾಥಮಿಕ ಹಂತದಲ್ಲಿ ಹೊಲಿಗೆ ಯಂತ್ರ ಮತ್ತು ಲ್ಯಾಪ್ಟಾಪ್ ಖರೀದಿಸಿದ್ದು, ಪರಿಶಿಷ್ಟ ಜಾತಿಯ 100 ಫಲಾನುಭವಿಗಳಿಗೆ, ಪರಿಶಿಷ್ಟ ಪಂಗಡದ 50 ಫಲಾನುಭವಿಗಳಿಗೆ, ಇತರೆ ಹಿಂದುಳಿದ ವರ್ಗದ 100 ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ, ಪರಿಶಿಷ್ಟ ಜಾತಿಯ 21 ಫಲಾನುಭವಿಗಳಿಗೆ, ಪರಿಶಿಷ್ಟ ಪಂಗಡ 13 ಫಲಾನುಭವಿಗಳಿಗೆ, ಇತರೆ ಹಿಂದುಳಿದ ವರ್ಗದ ಫಲಾನುಭವಿಗಳಿಗೆ 25 ಲ್ಯಾಪ್ಟಾಪ್ ವಿತರಿಸಲಾಗಿದೆ ಎಂದರು. ನಗರಗಳ ಅಭಿವೃದ್ಧಿಗೆ ಈಗಾಗಲೇ ಒತ್ತು ನೀಡಲಾಗಿದ್ದು, ಒಳಚರಂಡಿ ಕಾಮಗಾರಿ ಪೂರ್ಣಗೊಂಡ ಮೇಲೆ ರಸ್ತೆಗಳ ಅಭಿವೃದ್ಧಿ ಪಡಿಸಲಾಗುವುದು. ನಿವೇಶನ ಹಂಚಿಕೆಗೆ ಸಿದ್ಧ ಮಾಡಲಾಗಿದ್ದು, ಮೂಲ ಸೌಕರ್ಯ ಕಲ್ಪಿಸಿದ ಮೇಲೆ ನಿವೇಶನ ಹಂಚಿಕೆ ಮಾಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಬೀದಿಯಲ್ಲಿ ಎಲ್ಇಡಿ ಬಲ್ಬ್ ಅಳವಡಿಸಲಾಗುವುದು. ಕೆಎನ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಅಧಿವೇಶನದಲ್ಲಿ ಅನುಮೋದನೆ ದೊರೆಯಲಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ನಗರಸಭಾ ಅಧ್ಯಕ್ಷ ಸುರೇಶ್ ಮಾತನಾಡಿ, ಸರ್ಕಾರದ ಆದೇಶದಂತೆ ಮುಖ್ಯಮಂತ್ರಿಗಳ ಅಮೃತ್ ನಗರೋತ್ಥಾನ ಹಂತ 4 ಯೋಜನೆಯಡಿಯಲ್ಲಿ ಉಚಿತ ಹೊಲಿಗೆ ಯಂತ್ರ, ಲ್ಯಾಪ್ಟಾಪ್ ವಿತರಿಸಲಾಗಿದ್ದು, ಮಹಿಳೆಯರಿಗೆ 100ರಷ್ಟು ಹೊಲಿಗೆ ಯಂತ್ರ ವಿತರಿಸಲಾಗಿದೆ. ಮಹಿಳೆಯರು ಇದನ್ನು ಸದ್ಬಳಕೆ ಮಾಡಿಕೊಂಡು ಸ್ವಾವಲಂಬಿಗಳಾಗಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಚುಡಾಧ್ಯಕ್ಷ ಮಹಮ್ಮದ್ ಆಸ್ಕರ್, ನಗರಸಭಾ ಉಪಾಧ್ಯಕ್ಷೆ ಮಮತಾ ಬಾಲಸುಬ್ರಹ್ಮಣ್ಯ, ಪೌರಾಯುಕ್ತ ಎಸ್ವಿ ರಾಮದಾಸ್, ಸದಸ್ಯರಾದ ಚಿನ್ನಮ್ಮ, ಮುಕುಂದ ಕೇಶವಮೂರ್ತಿ, ನೀಲಮ್ಮ ಸುಧಾ, ಗಾಯತ್ರಿ ಚಂದ್ರಶೇಖರ್, ಬಸವಣ್ಣ ಸ್ವಾಮಿ, ನಗರ ಅಭಿವೃದ್ಧಿ ಕೋಶದ ಇಇ ಅಲ್ತಾಫ್, ಜೆಇ ಪ್ರಕಾಶ್, ಕಂದಾಯ ಅಧಿಕಾರಿ ಶಕೀಲ್ ಅಹಮದ್, ಯೋಜನಾಧಿಕಾರಿ ವೆಂಕಟನಾಯಕ ಪಳನಿ ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ನಾಳೆ ಗುರುವಾರ ಕ್ಯಾಬಿನೆಟ್ನಲ್ಲಿ ಮೋಟ್ಲೆಗೆ ಅಪ್ರೂವಲ್ ಆಗ್ತದೆ. ಯಾಕಂದ್ರೆ ಅವರೇ ಮಾತುಕೊಟ್ಟರೆ ನಮ್ಮ ಮುಖ್ಯಮಂತ್ರಿಗಳು ಕೇಳಿದಾಗ ಅದನ್ನು ನಾನು ಕ್ಯಾಬಿನೆಟ್ ತನ್ನಿ ಅಪ್ರೂವ್ ಮಾಡ್ಬೇಕು, ಆದಷ್ಟು ಬೇಗ ಬಸ್ ಸ್ಟ್ಯಾಂಡು ಆಗ್ತದೆ. ಮತ್ತು ಇನ್ನು ಉಳಿದಂತೆ ನಮಗೆ ಕಳೆದ ಸಾರಿ ಸ್ಲಮ್ ಬೋರ್ಡ್ನಲ್ಲಿ ಕೆಲವು ಮನೆಗಳು ಬಂದಿತ್ತು, ಎಲ್ಲವೂ ಕಟ್ಟಿದ್ದಾವೆ. ಈಗ ಮತ್ತೆ ನಮ್ಮ ಸ್ಲಮ್ ಬೋರ್ಡ್ ಮನೆಗಳು ಬೇಕು. ಮತ್ತು ವಿಶೇಷ ಅನುದಾನನ ನಾವು ಕೇಳಿದ್ವಿ. ನಮ್ಮಲ್ಲಿ UGD ಆಗದೆ ಯಾವ ರಸ್ತೆಯನ್ನು ಮಾಡಬಾರ್ದು ಅಂತ ತೀರ್ಮಾನ ಆಗಿದೆ. ಅದು UGD ಇಲ್ಲದೆ ಮಾಡಿದ್ರೆ ಕಿತ್ತಾಕ್ಬೇಕಾಗ್ತದೆ. ಕಳೆದ ಸಾರಿ ಸುಮಾರು 6-7 ತಿಂಗಳ ಹಿಂದೆ ಒಂದು 5 ಕೋಟಿ ಅನುದಾನ ಬಂದಿತ್ತು. ನಮ್ಗೆ ಅಲ್ಪಸಂಖ್ಯಾತ ಎಲ್ಲ ರಸ್ತೆಗಳನ್ನ ಮಾಡಿಬಿಟ್ಟಿದ್ದೀವಿ. ಅದು UGDನೇ ಆಗಿಲ್ಲ, ಈಗ ಒಡೆದಾಕ್ಬೇಕು ಆ ಒಂದು ಪರಿಸ್ಥಿತಿ ಆಗಿರೋದ್ರಿಂದ ಯಾವುದೇ ರಸ್ತೆಗಳನ್ನ ಮಾಡಲ್ಲ. ಈಗ ತಾತ್ಕಾಲಿಕವಾಗಿ ಎಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಚರಂಡಿಗಳನ್ನ ಮಾಡಿ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ಮತ್ತು ಇವರಲ್ಲಿ ವಿಶೇಷ ಯಾವುದೇ ಅದು ಉಳಿತಾಯ ಅಂದರೆ 1 ಲಕ್ಷ ಬಂದಿರಬೇಕು. 7 ಲಕ್ಷ ಏನೋ ಅವ್ರವರೇ ಗೃಹ ಯೋಜನೆ ಮಾಡ್ಕೊಂಡು ಆಯಾ ವಾರ್ಡ್ನ ಮೆಂಬರ್ಗಳಿಗೆ ಕೊಟ್ಟಿದೆ. ಅವ್ರಿಗೇನು ಬೇಕು ಅದನ್ನು ಮಾಡ್ಕೊಂಡಿದ್ದಾರೆ. ಉಳಿದಂತೆ ತುಂಬ ತುರ್ತಾಗಿ ಏನಾದ್ರು ಸಮಸ್ಯೆ ಇದ್ದರೆ ನಾನು ನನ್ನ ಕಡೆಯಿಂದ ಮಾಡ್ಕೊಡ್ತೀನಿ. ಈಗಾಗಲೇ ನಾವು ನಗರಸಭಾ ಕೊಡಲಿ ಬಿಡಲಿ ಎಲ್ಲೆಲ್ಲಿ ಕುಡಿಯ ನೀರಿಗೆ ಸಮಸ್ಯೆ ಅದು 2ನೇ ವಾರ್ಡು, 3ನೇ ವಾರ್ಡು ಮತ್ತು 31ನೇ ವಾರ್ಡ್ಗೆಲ್ಲ ನಾವು ಬೋರ್ಗಳನ್ನ ಕೊರೆಸಿದ್ದೀವಿ. ಕುಡಿಯೋ ನೀರನ್ನ ಈ 2ನೇ 3ನೇ ಅಂತ, ಮೊದಲನೇದು ರಾಮಸಮುದ್ರ, 2ನೇದು ಕಾವೇರಿ ಕಪಿಲೆ, ಈಗ ನಾನು ಹೇಳಿದಾಗೆ ಮಾಲಂಗಿ ಮಡು. ಇದು ಒಳ್ಳೆ ದೊಡ್ಡ ಪ್ರಾಜೆಕ್ಟ್. ಬಂದಮೇಲೆ ಪೂರ್ತ ನಗರಕ್ಕೆ ಆಗ್ತದೆ. ಜೊತೆಯಲ್ಲಿ ಈಗ ಸೈಟನ್ನು ಕೊಡೋದಕ್ಕೆ ನಾವು ಈಗಾಗಲೇ ಆಯ್ಕೆಯನ್ನು ಮಾಡ್ಕೊಂಡಿದ್ದೀವಿ. ಆದರೆ ಸೈಟ್ನ ಕೊಡೋದೇನು ಬೇಕಾದ್ರೆ ಒಂದು ವಾರವಾಗಿ ಕೊಟ್ಬಿಡ್ಬೋದು. ಅಲ್ಲಿ ಮೂಲಭೂತ ಸೌಕರ್ಯಗಳ ಬಹಳ ಮುಖ್ಯ ನಮ್ಗೆ. ಅಲ್ಲಿ ಅದನ್ನು ಮಾಡೋಕ್ಕಿಂತ ಮೊದಲೇ ನನ್ನ ಪ್ರಕಾರ ಕುಡಿಯೋ ನೀರು, ರಸ್ತೆ, ಚರಂಡಿ, ಬೀದಿ ದೀಪ ಇವೆಲ್ಲವನ್ನು ಮಾಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವರಿಗೆ ಅದು ಎಸ್ಟಿಮೇಟ್ 43 ಕೋಟಿ
ಈಗ 50 ಕೋಟಿ 43 ಕೋಟಿಗೆ 50 ಕೋಟಿ ಆಗಿದೆ. ಅಷ್ಟು ದುಡ್ಡು ಅದರಲ್ಲಿ ಒಂದು 50% ಅವ್ರು ನಾವು ಬಂದರೆ ಮಾಡಿ ಹಂಚ್ಬೋದು. ಉಳಿದಂಥ ಸೈಟ್ಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾವೇನು ಘನತ್ಯಾಜ್ಯ ವಸ್ತುಗಳು ಬಿಟ್ಟಿದಂಥ 30 ಎಕರೆ ಮತ್ತು ಇಲ್ಲೊಂದು ಅದನ್ನು 12.5 ಎಕರೆ, ಅದ್ರ ಒಂದು 4-5 ಎಕರೆ ಮತ್ತು ಯಾರೋ ಒಬ್ಬ ಸ್ಟೇ ಮಾಡಿಸಿ, ಯಾಕಂದ್ರೆ ಮೊದಲು ಹಂಚಿದ್ವು ನಾವು ಸೈಟ್ನ. ಹಂಚಿದ ಮೇಲೆ ಏನಾಯ್ತು, ಮತ್ತೆ ಒಬ್ಬ ಬಂದು ಇದು ನನ್ನ ಜಮೀನು ನಿಮ್ಗೆ ಹ್ಯಾಂಗೆ ಕೊಟ್ಟಿರ್ಬೋದು, ಕೋರ್ಟ್ಲೋಗಿ ಮೋಸ, ಕೋರ್ಟ್ ಇನ್ನೂ ಇದೆ. ನಮ್ಮಂತ ಆಗಿದ್ದು ಒಂದು ಅವರಂತೆ ಆಗೋಯ್ತು, ಒಂದು ನಮ್ಮಂತ ಆಯ್ತು, ಒಂದು ನಮ್ಮಂತ ಆಗಿಲ್ಲ. ಮತ್ತು ಇದರಾಗಿ ಹೆಚ್ಚುವರಿಯಾಗಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು 9 ಎಕರೆ ಮಾಡಿ ಎಲ್ಲರೂ ಸಮಗ್ರವಾಗಿ ಸೈಟನ್ನು ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ. ಇವು ಬಹಳ ಮುಖ್ಯವೇ ನಗರದಲ್ಲಿ ಅಭಿವೃದ್ಧಿ ದಿಕ್ಕಿನಂತಾಗ ಇರ್ತಕ್ಕಂಥದ್ದು. ಇವೆಲ್ಲವನ್ನ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಚಾಮರಾಜನಗರದಲ್ಲಿ ಅಧಿಕಾರಿಗಳು ಉಳಿಯಲ್ಲ ಅಂತಂದ್ರೆ ಇದೇ ಮೂಲ ಕಾರಣ. ಸ್ವಚ್ಛತೆ ಇಲ್ಲ, ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಮತ್ತು ರಸ್ತೆಗಳಾದಷ್ಟು. ಮತ್ತು ಇನ್ನೊಂದು ಸ್ಟ್ರೀಟ್ ಲೈಟ್ಗಳಿಗೆ ಸರ್ಕಾರ ಒಂದು ಹೊಸ ಒಂದು ಕಾನೂನನ್ನು ಮಾಡ್ತು 3-4 ವರ್ಷದಿಂದ. ಏನಂತಂದ್ರೆ ಅದನ್ನು ಒಂದು ಟೆಂಡರ್ನೇ ಕರೆದು ಆ ಟೆಂಡರ್ ಮುಖಾಂತರನೇ ಮಾಡಿ ಅವ್ರಿಗೆ 5 ವರ್ಷದವರೆಗೆ ಎಲ್ಲ LED ಲೈಟ್ಗಳು ನಿಮಗೆ ಅವರೇ ಅದನ್ನು ಮಾಡಬೇಕು ಅಂತ ನಾವು 2-3 ಬಾರಿ ಟೆಂಡರನ್ನು ಕರೆದಿದ್ದು. ಈಗ ಈ ಟೆಂಡರ್ ಏನೋ ಫೈನಲ್ ಅಂತ ಇದೆ. ಫೈನಲ್ ಆದರೆ ಹಾಗಾಗಿ ನಾವು ಇದು ಸ್ಟ್ರೀಟ್ ಲೈಟ್ನ ಹಾಕೋಕ್ಕಾಗಿಲ್ಲ. ಅದನ್ನು ಆದಷ್ಟು ಬೇಗನೆ ಸ್ಟ್ರೀಟ್ ಲೈಟ್ನ ಹಾಕ್ತಕ್ಕಂಥದ್ದು ಮಾಡಿಕೊಡ್ತೀವಿ. ಹಾಗಾಗಿ ತಾವೆಲ್ಲ ಇವತ್ತು ಏನು ಆಯ್ಕೆ ಆಗಿದ್ದಾರೆ ಇದನ್ನು ತಾವೆಲ್ಲ ಪಡ್ಕೊಂಡು ತಮ್ಮ ಜೀವನವನ್ನು ಹಸನಾಗುವಂತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ್ ನಗರೋತ್ಥಾನ ಹಂತ 4ರ ಕಾರ್ಯಕ್ರಮಗಳಲ್ಲಿ ಇದು ಸರ್ಕಾರದಿಂದ ಅಧಿಕೃತವಾಗಿ 2022ರಲ್ಲಿ ಆದೇಶ ಆಗಿದೆ. ಇಂಪ್ಲಿಮೆಂಟೇಷನ್ ಇವಾಗ ಆಗ್ತಾ ಇದೆ. ಎಲ್ಲ ಫಲಾನುಭವಿಗಳೇ, ಎಲ್ಲ ಅಧಿಕಾರಿ ವರ್ಗದವರೇ, ಇವತ್ತು ನಾವು ಸರ್ಕಾರದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಲ್ಯಾಪ್ಟಾಪ್ ಮತ್ತು ಹೊಲಿಗೆ ಯಂತ್ರಗಳನ್ನ ಸರ್ಕಾರದ ಆದೇಶದಂತೆ ನಾವು ಈ ದಿವಸ ವಿಲೇವಾರಿ ಮಾಡೋದಕ್ಕೆ ಒಂದು ಸಣ್ಣ ಸಮಾರಂಭವನ್ನು ಆಯೋಜಿಸಿದ್ವಿ. ಫಲಾನುಭವಿಗಳಾದಂಥ ತಾವೆಲ್ಲ ಇಲ್ಲಿ ಆಗಮಿಸಿದರೆ ಈ ಸರ್ಕಾರದ ಯೋಜನೆಯನ್ನ ಈ ಹೊಲಿಗೆ ಯಂತ್ರ ಕೊಟ್ಟಿರ್ತೀವಿ. ಮಹಿಳೆಯರಿಗೆ ಭಾಗಶಃ 100% ಮಹಿಳೆಯರಿಗೆ ಕೊಟ್ಟಿದ್ದೀವಿ. ಮಹಿಳೆಯರು ಇದನ್ನ ಉಪಯೋಗಿಸ್ಕೊಂಡು ಸ್ವಾವಲಂಬಿಗಳಾಗಿ ಅದರಿಂದ ಜೀವನೋಪಾಯವನ್ನು ಸಾಗಿಸಬೇಕು ಅಂತ ಸರ್ಕಾರ ಒಂದು ಆದೇಶ ಮಾಡಿದೆ. ಇವತ್ತು ಒಂದು ಬ್ಲೌಸ್ ನೋಡಿದ್ರೆ 3,000 to 5,000 ರೂಪಾಯಿ ತಗೊಳ್ತಾರೆ. ಹಾಗಾಗಿ ತಮ್ಮೆಲ್ಲರೂ ಒಳ್ಳೆ ಹೊಲಿಗೆ ತರಬೇತಿಯನ್ನ ಕಲಿತು ಎಲ್ಲ ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಹೇಳ್ತಾ